ಉತ್ತರವನ್ನು ಒದಗಿಸಿದ್ದಾರೆ. ಎಲ್ಲ ಉತ್ತರ ಸಮರ್ಪಕವಾಗಿದೆ. ಆದರೆ ಉತ್ತರ ಸಮರ್ಪಕವಾಗಿದೆ, ನಾವು ಕೇಳೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರಿಗೆ ಸಂಭಾವನೆ ಕಾಲಕ್ಕೂ ಸಿಗ್ತಿಲ್ಲ ಅಂತ. ಆದರೆ ಇಲ್ಲಿ ಉತ್ತರದಲ್ಲಿ ಎಲ್ಲ ಪೇಮೆಂಟ್ ಆಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಭಾವನೆ ಬಿಲ್ಲನ್ನು ಏನು ಅವರು ಕೊಟ್ಟ ಒಂದು 5 ತಿಂಗಳು ನಂತರ ಅವ್ರಿಗೆ ಹಣ ಪಾವತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ತ್ವರಿತವಾಗಿ ಮತ್ತು ಇಡೀ ಕಲಾವಿದರಿಗೆ ಬಡ್ಜೆಟನ್ನು ನೋಡಿದ್ರೆ 17 ಕೋಟಿ ರೂಪಾಯಿ ಇದೆ ಇಡೀ ಕಲಾವಿದರಿಗೆ. ಕ್ವಶನ್ನು ಪೇಮೆಂಟ್, ಬಿಲ್ ಪೇಮೆಂಟ್ ಒಂದು ಸಭಾಧ್ಯಕ್ಷರೇ ಆಯಿತು, ಮತ್ತೆ ಮಾಶಾಸನ ಕೊಡೋದ್ರ ಬಗ್ಗೆ ಒಟ್ಟಾರೆ ಅಂಕಿ ಅಂಶಗಳನ್ನ ಕೇಳಿದ್ದು ನಾವು ಕೇಳ್ತಾ ಮಂತ್ರಿ ಒಂದು ಈ ಒಟ್ಟು ಬಡ್ಜೆಟ್ ಕಲಾವಿದರಿಗೆ 17 ಕೋಟಿ ರೂಪಾಯಿನೇ ಇರೋ. ಮತ್ತೆ ಮಾತಾ ಚಾನ್ಸ್ ಇದೆ, 10 ದಿವಸ ಇದೆ, ಮಾತಾಡಿ. ಈಗ ಉತ್ತರ ಕೊಡಿ ಅವ್ರೆ. ಆಯ್ತು, ನೀವು ಹೇಳಿದಾಗ ಕೇಳೋ. ಒಳ್ಳೆ ಮಾನ್ಯ ಸಭಾಧ್ಯಕ್ಷರೇ, ಅವರು ಕಲಾವಿದರಿಗೆ ದುಡ್ಡು ಕೊಡೋದು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮದು 3ನೇ ಕಂತು ಬಿಡುಗಡೆ ಆದಮೇಲೆ ಎಲ್ಲವನ್ನ ಪಾವತಿಯನ್ನು ಮಾಡಿದ್ದೀವಿ ಕಲಾವಿದರಿಗೆ. ಅದರ ಜೊತೆಗೆ ತಾವು ಮುಖ್ಯವಾಗಿ ಮಾಶಾಸನದ ಬಗ್ಗೆನೂ ಕೇಳಿದ್ದೀರಿ. ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರೇ 11,154 ಜನ ಕಲಾವಿದರಿಗೆ ಪ್ರತಿ ತಿಂಗಳ 2,500 ರೂಪಾಯಿಗೆ ಅವ್ರಿಗೆ ಮಾಸಾಸನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ 2022-23ನೇ ಸಾಲಿನಲ್ಲಿ 1,896 ಅರ್ಜಿಗಳು ನಮ್ಮ ಹತ್ರ ಬಂದಿದೆ. ಮಾನ್ಯ ಸದಸ್ಯರೇ, ಬಂದಿದ್ದಾವೋ ಅವನ್ನ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಆಧಾರ್ ಕಾರ್ಡು ಅಗತ್ಯ ದಾಖಲೆಗಳನ್ನು ಎಲ್ಲವೂ ಪರಿಶೀಲನೆ ಮಾಡೋ ಹಂತದಲ್ಲಿ ಇದ್ದಾವೆ. ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. 2,500 ರೂಪಾಯಿ ಅಂತೆ 1,896 ಪಿಂಚಣಿ ಅವರಿಗೆ ಕಲಾವಿದರಿಗೆ. ಮತ್ತು ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಈ ಕಲಾವಿದರು ಮರಣ ಹೊಂದಿದ ಮೇಲೆ ಅವರ ಧರ್ಮಪತ್ನಿಯರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕನಿಷ್ಠ 410 ಜನ ಪತ್ನಿಯರಿಗೆ ಕನಿಷ್ಠ 500 ರೂಪಾಯಿ ಅಂತೆ ಮಾಸಾಸನ ಕೊಡುವಂಥದ್ದನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೂ ಬಾಕಿ ಇಲ್ಲ. ಅಂಥದ್ದೇನಾರ ಬಾಕಿ ಇದ್ದರೆ ನಮ್ಮ ಅಶ್ವತ್ಥನಾರಾಯಣ ಸರ್ ನನ್ನ ಗಮನಕ್ಕೆ ತಂದರೆ ನಿಶ್ಚಿತವಾಗಲು ಈಗಾಗಲೇ ನಾನು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಬೇಕಾದರೆ ಅದನ್ನು ಮಾಹಿತಿ ಕೊಡೋದ್ರ ಜೊತೆಗೆ ಅವನ್ನ ಕಲಾವಿದರ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲವನ್ನ ಅಂತ ನೀವು ಹೇಳಿದ್ದು ನಮಗೆ ಬಜೆಟ್ ಭಾಳ ಕಮ್ಮಿ ಇದೆ ಅನ್ನೋದನ್ನು ಮಾತಾಡಿದ್ರೆ ಅದರಲ್ಲ, ನಮ್ಮ ಹತ್ರ ಏನಿದೆ ಅದರ ಇತಿಮಿತಿ ಒಳಗೆ ನಾವು ದುಡ್ಡು ಕೊಡೋದು ಮಾಸಾಸನ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲ, ಒಂದೇ ಅವ್ರ ಹತ್ರ ಏನಿದೆಯೋ ಅದನ್ನು ಮಾತ್ರ ಚೆನ್ನಾಗಿ ಕಾಲಕ್ಕೂ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಕೊಡಬೇಕಾದ್ರೆ ಕಲಾವಿದರು, ಮುಖ್ಯಮಂತ್ರಿನೇ ಸ್ವತಃ ಒಳ್ಳೆ ಜನಪದ ಕಲಾವಿದರು, ಈ ಕಲಾವಿದರು. ಒಂದೇ ನಿಮಿಷ ಅಧ್ಯಕ್ಷರೇ, ಹಿಂದೆ ಈ ಇಲಾಖೆಯಿಂದ ಈ ಜಾನಪದ ಜಾತ್ರೆಯನ್ನ ಒಳ್ಳೆ ಕಲಾವಿದರು, ಜಾನಪದ ಜಾತ್ರೆಗಳನ್ನ ಮಾಡ್ತಾ ಇದ್ರಿ. ಜಾನಪದ ಜಾತ್ರೆ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ, ಹಳ್ಳಿ ಕಲಾವಿದರಲ್ಲ ಇದರಲ್ಲ ಅಧ್ಯಕ್ಷರೇ, ಅವ್ರಿಗೇನು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅದು ವರ್ಷಕ್ಕೆ 4-5 ಸರಿ ಮಾತ್ರ. ಅದಕ್ಕೇನು ಮಾಡ್ತು ಸರ್ಕಾರ ಯೋಜನೆ ತಂದು ಅವ್ರನ್ನೆಲ್ಲ ಜಾನಪದ ಜಾತ್ರೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆಲ್ಲ ಸಂಭಾವನೆ ಸಿಗ್ತೈತೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಜಾನಪದ ಜಾತ್ರೆಯನ್ನು ಮಾಡಿ ಹಳ್ಳಿ ಕಲಾವಿದ, ನೀವು ಆರ್ಕೆಸ್ಟ್ರಾದವ್ರಿಗೆ ಕರೀತಾರೆ, ಬೇಡ ಅಂದ್ರೂ ಡಿಮ್ಯಾಂಡ್ ಅವ್ರಿಗೆ. ಕನ್ನಡ ರಾಜ್ಯೋತ್ಸವ, ಗಣೇಶನ ಹಬ್ಬ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಆದರೆ ಇವ್ರನ್ನ ಯಾರು ಕರೆಯಲ್ಲ. ಇವ್ರನ್ನ ಜಾನಪದ ಜಾತ್ರೆ ಅಂತ ಕಾನ್ಸೆಪ್ಟ್ ಮಾಡಿ ಪಾಪ್ಯುಲರ್ ಮಾಡಿದ್ರು. ಗುಡ್ ಐಡಿಯಾ. ನಮ್ಮ ಮಂತ್ರಿಗಳು ಬಂದ ಮೇಲೆ ಒಂದು ಜಾನಪದ ಜಾತ್ರೆನೂ ಇಲ್ಲ, ಜಾನಪದನೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಅವರ ಇಲಾಖೆಗೆ ನಾನು ಮೊನ್ನೆ ನೋಡ್ತಾ ಇದ್ದೆ, ಅನುದಾನ 18% ಅನುದಾನ ಕಟ್ ಮಾಡಿದೆ. 18% ಅನುದಾನ ಕಟ್ ಮಾಡಿ ಎಲ್ಲಿಂದ ಮಾಡ್ತಾರೆ? ಅವ್ರು ತಗೊಬೇಕು. ಇದು ಸಂಸ್ಕೃತಿ ಬೆಳೆಸುವಂಥದ್ದು. ನಾನು ಹೇಳೋದು ಏನು ಅವ್ರಿಗೇನೋ ಸೊಗಡ ಇದಲ್ಲ, ಇದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಅದರಲ್ಲೂ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದು. ಯಾವನೋ ಕಲಾವಿದ ಒಬ್ಬ 100 ವರ್ಷದಿಂದ ಒಂದು ಕಲೆಯನ್ನು ಕಲ್ತ್ಬಿಟ್ಟಿರ್ತಾನೆ, ಸಾಯಿಸ್ಬಿಡ್ತಾರೆ ಅದನ್ನ. ಆ ಕಲೆಯನ್ನು ಉಳಿಸೋದೇ ಹಿಂದೆ ರಾಜರು ಮಹಾರಾಜರು ಉಳಿಸ್ತಾ ಇದ್ರು. ಈಗ ನೀವು ರಾಜರು ಮಹಾರಾಜರು, ನೀವು ಉಳಿಸ್ಬೇಕು. ನೀವು ಅದನ್ನು ಮುಗಿಸ್ತಾ ಇದ್ದೀರಾ. ಮತ್ತೆ ಶುರು ಮಾಡಿ ಮಾತಾಡಿ ಹಣ ತಗೊಂಡು ಶುರು ಮಾಡಿ. ಇದಕ್ಕೆ ಪೂರಕ ಅಧ್ಯಕ್ಷ ನೋಡಿ. ಆಯ್ತು ಮಾನ್ಯ ಒಂದು ನಿಮಿಷ ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರು ಜಾನಪದ ಜಾತ್ರೆ ಬಗ್ಗೆ ಹೇಳಿದ್ದಾರೆ.
ಜಾನಪದ ಜಾತ್ರೆ ಪ್ರತಿ ವರ್ಷನೂ ಒಂದ್ ಸೆಕೆಂಡ್ ನಾನು ನೀವು ಸಮಗ್ರವಾಗಿ ಕೊಡಿ ಅಂತ ಕೇಳ್ಕೊತೀವಿ. ಅಲ್ಲಲ್ಲ ನಾನು ನಿಮಗೆ ಹೇಳ್ತೀನಿ ಕ್ವಶನ್ ಅವರ ಜಾನಪದ ಜಾತ್ರೆಯನ್ನ ನೀವು ಕೂತ್ಕೊಳ್ಳಿ ಸ್ವಲ್ಪ. ಮೊನ್ನೆ ಸಭಾಧ್ಯಕ್ಷರೇ ಪ್ರತಿ ವರ್ಷ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ ನಾವು. ವಿಧಾನಸೌಧದ ಮೆಟ್ಟಲದ ಮೇಲೆನೆ ಬಹಳ ಅದ್ದೂರಿಯಾದಂತಹ ಜಾನಪದ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಅದು ಗಮನಿಸಿಲ್ಲ ಮೊನ್ನೆ ನೀವು ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಈಗ ನಾವು ಇನ್ನೂ ಒಂದು ಹೊಸದು SC ST ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕಂತಂದು ರಾಯಚೂರದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಚಿತ್ರದುರ್ಗದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ವಿ, ಮಹಿಳೆಯರಿಗಾಗಿನೇ ಬಿಜಾಪುರದಲ್ಲಿನೂ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಿನಾಂಕ ನಿಗದಿ ಆಗಿಲ್ಲ, ದಿನಾಂಕವನ್ನ ನಿಗದಿ ಮಾಡ್ಕೊಂಡು ಮಂಗಳೂರು ನಿಮ್ಮಲ್ಲಿನೂ ಮಾಡ್ತೀವಿ. ಅದಕ್ಕೆ ಕಲಾವಿದರೊಳಗೆ ನೀವು ನಮ್ದು 18% ಬಜೆಟ್ ಕಮ್ಮಿ ಅದ, ಆ ರೀತಿ ಇಲ್ಲ. ಹೋದ ವರ್ಷ ಬಜೆಟ್ ಕೊಟ್ಟಿದ್ದಕ್ಕಿಂತ ಹೆಚ್ಚು ನಾನು ಪ್ರಪೋಸಲ್ ಕೊಟ್ಟದ್ನೇ ಮುಖ್ಯಮಂತ್ರಿ ಕೊಟ್ಟಂತ ಉದಾಹರಣೆಗಳು ಇದಾವೆ. 128 ಕೋಟಿ ನಿಮ್ಗೆ ಅಲಾಟ್ ಆಗಿ ನೀವು ಖರ್ಚು ಮಾಡಿರೋ 90 ಪ್ರತಿಪಕ್ಷ ನಾಯಕರ ಮತ್ತೆ ಚರ್ಚೆ ಮಾಡ್ತೀರಾ ನೀವು ಮತ್ತೆ ಮಾತ್ರ. ಅಭಯ್ ಪಾಟೇಲ್ ಸರ್ ಏನಿಲ್ಲ, ಬಡ್ಜೆಟ್ ತುಂಬಾ ಕಟ್ ಡೌನ್ ಮಾಡಿದ್ದಾರೆ. ಶಿವರಾಜ್ ತಂಗಡಿ ಅವರು ಅಲ್ಲ ಸರ್, ಮತ್ತೆ ಅಲ್ಲ ಸರ್, ಕ್ವಶನ್ ಅವರಲ್ಲ, ಸ್ವಲ್ಪ ಬಡ್ಜೆಟ್ ಅನ್ನು ಹೆಚ್ಚಿಸಲಿಕ್ಕೆ ಒತ್ತಾಯವನ್ನು ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಕಾಲ ಏನು ಕೊಟ್ಟಿಲ್ಲ, ಕಾಲಕ್ಕೆ ಇದುವರೆಗೂ ಏನು ಕೊಡ್ಲಿಲ್ಲ. ಪೆನ್ಷನ್ 5 ವರ್ಷ ತಗೊಂಡಿದ್ದೀರಾ, 5 ವರ್ಷ